ಮನ್ಯಾಗ ನಾವು ತಂಗಿಗೆ ಏನು ಮಾಡಿದೇವ ಅಂತ ಕೇಳಿದ್ರ ಏನ್ ಮಾಡಿಪ್ಪ? ಇರುವುದನ್ನ ಒಂದ್ 5 ಎಕರೆ ಹೊಲ, ಈಕಿಗೆ ಲಗ್ನ ಮಾಡ್ಬೇಕಾದ್ರೆ 3 ಎಕರೆ ನಮ್ಮ ಅಪ್ಪ ಮಾರಿಕಿಗೆ ಲಗ್ನ ಮಾಡಿ ಕೊಟ್ಟಾನ. ಅದು ಗೊತ್ತಿಲ್ಲ. ಈಗ ಮತ್ತೆ ನಂದೂರು ಗ್ರಾಮಕ್ಕೆ ಬಂದಾಳ. ಏನ್ ಕೇಳ್ತಾಳ ಅಂದ್ರ ತಂಗಿ ಮತ್ತ ರಮೇಶನದ ಅತ್ಯಾಗ ಪಾಲ್ ಹುಡ್ಲಕ್ ಬಂದಾಳಿ. ಇದು 2 ಎಕರೆ ಕಣ್ಣ ತುಚ್ಚಲಗತ್ತದ ನಮ್ಮ ತಂಗಿ. ತವ್ರ ಮನೆ ಮ್ಯಾಗ ಬಾಳ ಹಂಬಲತ್ತೆ ಬಂದಾಳಿ. ಇಲ್ಲಿ ಬಂದಾಳ ತಂಗಿ, ಇದ ನಂದು ಲಗ್ನ ಇಲ್ಲ, ಇದು 2 ಎಕರೆ 1 ಎಕರೆ ನಿನಗ್ ಪಾಲ್ ಕೊಟ್ಟ, ನನಗೆ ಹೆಣ್ಣು ಕೊಡೋರು ಯಾರ ಹತ್ತು ಮುಂದ ಕೊಡಬೇಕಲ್ಲ. ಹಲೋ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಹೌದು. ನಾನೇನು ಮಾಡಲಿ ಕಡುಬಡುವನು. ಹೌದು. ಎನ್ನ ಕಾಲವೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅದಕ್ಕೆ ಕೂಡಿರ್ತಕ್ಕಂತ ನನ್ನ ಆತ್ಮೀಯ ದೈವಕ್ಕ 2ನೇ ಸಂದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾಕಪ್ಪ ಅಂತ ಕೇಳಿದ್ರ ಏನಾಯ್ತ್ರಪ್ಪ ಮಾತ? ಕಾರ್ಯಕ್ರಮ ಬಹಳ ಚಂದಾಗಿ ಸಾಗಿ ಹೊಂಟಾವ. ಅದಕ್ಕ ಹೌದು, ಸರಿಜೋಡಿ ಕಲಾವಂತರು ಕೂಡ ಬಹಳ ಮಾರ್ಮಿಕವಾಗಿ ವಿಷಯ ಬೆಳೆಸಿ ಮುಂದಿನ ಸಂದಿಗ ಅಣ್ಣ ಹೆಂಗ ಮಾತಾಡ್ಲಿ. ಹೌದು. ಅಪ್ಪಾಜಿಯವರು ಮ್ಯಾಲ ಬಂದದ ಅದ್ರಾಗ ಅಣ್ಣ ಬಹಳ ಗಿಡ ಎಡ್ಸಲಗತ್ತಾನ ಅಂತ ಹೇಳಿದ್ರು ಅವರು. ಹೌದು. ನೋಡ್ ತಂಗಿ, ನಿನ್ನ ಮ್ಯಾಲ ಕರ್ನಾಟಕ ಮಹಾರಾಷ್ಟ್ರ ಜೈಬೇರಿ ಹೊಡೆದೇ ಕರೆಯದ ಅಂದವ. ನನಗ ಅಣ್ಣಗಾದಂತವನಿಗೆ ತಂಗಿ ಬೆಳೆದವನು ಹೆಮ್ಮೆ ನಡುವಲ್ಲದ. ಆದ್ರೆ ತಂಗಿ ತರ ಕಳವಿ ನಾರಾಯಣಗೌಡ ನನ್ನ ಈ ವಿಷಯ ಹಾಕಲ್ಲ ಅಣ್ಣ ಅಂತ ಹೇಳ್ತಾನ ತಂಗಿ. ತಿಳ್ಕೊಂಡವ. ಅದಕ್ಕ ವಿಷ ಅಂತೂ ಹಾಕಲ್ಲ, ಹಾಕುದು ನಮ್ಮ ಮನಸ್ಸಿನಾಗೆ ಇಲ್ಲ, ಮೊದಲೇ ಇಲ್ಲ. ಅದು ಅವ್ರಿಗೆ ಸಂಶಯನೇ ಮೂಡಿ ಬಿಟ್ಟಾರ. ಅಣ್ಣ ಬಾಜು ಬಂದಾರಂದ್ರೆ ವಿಷ ತಂದಿರ್ತಾನ. ಅವ್ರ ಕಲ್ಪನೆ ಆಗ್ಯದ ನಮ್ಮನ. ನಿನ್ನ ಭ್ರಮಿಯದ ತಂಗಿ ಅದು. ಹೌದು. ನಿನ್ನ ತಲೆಯಿಂದ ಭ್ರಮಿ ತೆಗೆದು ಬಿಡು, ಮೊದಲೇ ತೆಗೆದು ಬಿಡೋದು. ಯಾಕಪ್ಪ ಅಂತ ಕೇಳಿದ್ರ ಈ ನಂದೂರು ಗ್ರಾಮದ ಹಿರಿಯರು ಬಹಳ ಚಂದಗೆ ಹೌದು ವಿಚಾರ ಮಾಡಿ ಮೇಳಗಳು ಕುಡಿಸ್ಯಾರ. ಯಾಕಂತ ಕೇಳಿದ್ರೆ ಒಂದೇ ಮಟ್ಟ ಮನೆ ಮೇಳ ಅಣ್ಣ ತಂಗಿ ಮೇಳ ಇರ್ಬೇಕು. ಹೌದು. ಯಾಕಪ್ಪ ಅಂತ ಕೇಳಿದ್ರ ಏನೇ ಜಗಳ ಆದ್ರೂ ಬ್ಯಾರೆ ಶುಕ್ರಿಗೆ ಮಟ್ಟ ಬಂದಿರಬಾರ್ದು. ಹೌದು. ಏನೇ ಮಾತಾಡಿದ್ರು ನಿಮ್ಮ ಮಟ್ಟ ಮನೆ ಒಳಗೆ ಮಾತಾಡ್ಲಿ, ನಿಮ್ಮ ಮಟ್ಟ ಮನೆ ಒಳಗೆ ಜಗಳ ಹತ್ತಲಿ, ನಿಮ್ಮ ಮಟ್ಟ ಮನೆಯಿಂದ ವಿಸ್ತಾರ ತಿಳಿಸುವಲ್ಲಿ ಅಂತಕ್ಕಂತ ವಿಚಾರ ಮಾಡಿ ಬಹಳ ಮಾರ್ಮಿಕವಾಗಿ ಮೇಳಗಳು ತಂದು ಕೂಡ್ಸ್ಯಾರ. ಬಹಳ ಚಂದಗೆ ಕಾರ್ಯಕ್ರಮನು ಸಾಗಿ ಹೊಂಟಾವ. ತಂಗಿಗೂ ಬೇರೆ ಕಡೆ ಸಾಲಿಗೆ ಹಾಕ್ಯಾರ. ಈಗ ನನಗೂ ಬೇರೆ ಕಡೆ ಸಾಲಿಗೆ ಹಾಕ್ಯಾರ. ಇವತ್ತಿಲ್ಲಿ ಪರೀಕ್ಷೆ ಇಟ್ಟಾರ. ಇಬ್ಬರು ನಡುವಿರ್ತಾರೆ. ಯಾವ ಮಗ ಕಾಪಿ ಮಾಡ್ತಾನ, ಯಾವ ಮಗಳು ಕಾಪಿ ಮಾಡ್ತಾಳ, ಯಾರು ಸ್ವಂತ ಬರೀತಾರ ಅನ್ನೋದು ಪರೀಕ್ಷೆ ಸಲುವಾಗಿ ಇಲ್ಲಿ ತಂದು ಕೂಡ್ಸ್ಯಾರ. ಅದಕ್ಕ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಏನಿದ್ರು ಏಕಮಾರ್ ದೋಸ್ತು ಕೊಡತ್ವೇನ ಅವ ಮುಗಳು ಕೊಡ ಮುತ್ತೆ ಹೇಳ್ತಾನ, ತೆಳಗ್ ಕೊಡ್ತಾವ ಹಣವಂತ ಪಂಚೀಸ್ ತುಕಡ ಮಾಡ್ತಾನಂತ. ಪಂಚೀಸ್ ಮಾಡಬೇಡ, 36 ಮಾಡ ನಿನಗ್ಯಾರು ಬೇಡ ಅಂದಾರ. ಏನೇ ಮಾತಾಡಿದ್ರು ವಿಷಯ ಏಕಮಾರ್ ದೋಸ್ತು ಕೊಡ ನಿನಗಂದಿಲ್ಲ. ವಿಷಯದಾಗ ಜಗಳ ಅಂತ ಹೇಳಿನ. ಹೌದು. ನಾ ಪಂಚೀಸ್ ಮಾಡ್ತಾ 36 ಮಾಡ್ತಾನೆ, 64 ಮಾಡ್ಕೋ. ಯಾಕಪ್ಪ ಅಂತ ಕೇಳಿದ್ರ ಅದಕ್ಕ ಹೌದು. ಹ್ಯಾಂಗಪ್ಪ ಅಂತ ಕೇಳಿದ್ರ ಹ್ಯಾಂಗಪ್ಪ ಸಂಖ್ಯಾದಕ್ಕೆ ವಿಷಯ ಬಹಳ ಚಂದ ಹಿಡ್ಕೊಂಡಾರ. ಏನೇ ಕೆಲಸ ಆಗ್ಬೇಕಾಗಿದ್ರು ನನ್ನ ಗುರುವಿನಿಂದ ಆಗ್ಯದ ತಿಳ್ಕೊಂಡಾರ. ಶಿಷ್ಯನಿಂದ ಏನೂ ಆಗಿಲ್ಲ. ತಂಗಿ ನಿನಗೊಂದು ಫೋನ್ ಹೇಳ್ತಾನ ಹೊತ್ತ ಹೊಂಡದಾಗ. ಹೌದು. ಇದೇ ರೀತಿ ದೈವ ಕೂತಪ್ಪ ಅಂತ ಕೇಳಿದ್ರ ಶಿಷ್ಯರ ಪಾರ್ಟಿ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ, ಸಮಾಜ ಕೈ ಎತ್ತಿ ಹೇಳ್ತೀನಿ, ಅಷ್ಟು ಚಾಲೆಂಜ್ ಕೊಟ್ಟು ಆಯ್ಕೆ ಮಾಡ್ತೀನಿ ಬಾಯಿ ಇವತ್ತು ವಿಚಾರ ಮಾಡು. ಹೌದು. ಹ್ಯಾಂಗಪ್ಪ ಅಂತ ಕೇಳಿದ್ರ ನನ್ನಪ್ಪ ಮನ್ಯ ಮಾಡಿಗ್ರಾಯ ಶಿವ ಪಾರ್ವತಿಯರನ್ನ ಧರಣಿ ಇಳಿಸ್ಯಾನ. ನಿಮ್ಮ ಗುರುವಿಗೆ ಇಳಿಸಿದ ನಿನ್ನ ಗುರು ಎಲ್ಲಿ ಇಳಿಸ್ಯಾನ ಹೇಳ ಶಿವ ಪಾರ್ವತಿ. ಸೃಷ್ಟಿಕರ್ತ ಭಗವಂತನೇ ಬಂದನ ಧರಣಿ ಬಂದನ. ಯಾಕಪ್ಪ ಅಂತ ಕೇಳಿದ್ರ ಇದೇ ಶಿರಾಡೂರ ಮಠದಾಗ ಶುದ್ಧ ಮಾಳಿಂಗರಾಯ ಸೇವಾ ಮಾಡ್ತಿದ್ದ. ಸಿದ್ಧಾಟಿಗೆ ವಿಷಯದಾಗ ಹೋಲಿ ಆಧ್ಯಾತ್ಮದಾಗ ಬಿಡಿಸ್ತಾನೆ, ಸಿದ್ಧಾಟಿಗೆ ವಿಷಯದಾಗ ಬಿಡುತ್ತ ಶಿಷ್ಯನ ಪಾತ್ರೆ ಹೆಚ್ಚದಂತೇಳಿ. ಹೌದು.
ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿಪ್ಪ ನನ್ನ ಸ್ವಂತ ತಂಗಿ ಬಂದಾಳ ಇವತ್ತ. ಬಂದಾಳ. ಅಕ್ಕಿ ಹಿಡಿದು ಬಿಟ್ಟ ಪಾಲ ನಾ ಹಿಡಿತೀನಿ ಅಂತ ಹೇಳಿನಿ. ಹೌದು. ಅಣ್ಣ ವಿಷ ತಂದಾನ ಅಂತ ಹೇಳ್ತಾಳ ತಂಗಿ. ಹಾ. ಯಾಕಪ್ಪ ಅಂತ ಕೇಳಿದ್ರ ಹೌದು. ತವ್ರ ಮನ್ಯಾಗ ನಾವು ತಂಗಿಗೆ ಏನು ಮಾಡಿದೇವ ಅಂತ ಕೇಳಿದ್ರ ಏನ್ ಮಾಡಿಪ್ಪ? ಇರುವುದಿಲ್ಲ ಒಂದ್ 5 ಎಕರೆ ಹೊಲ. ಈಕಿಗೆ ಲಗ್ನ ಮಾಡ್ಬೇಕಾದ್ರೆ 3 ಎಕರೆ ನಮ್ಮ ಅಪ್ಪ ಮಾರಿಕಿಗೆ ಲಗ್ನ ಮಾಡಿ ಕೊಟ್ಟಾನ. ಅದು ಗೊತ್ತಿಲ್ಲ ಅನ್ನೋದು. ಈಗ ಮತ್ತೆ ನಂದು ಗ್ರಾಮಕ್ಕೆ ಬಂದಾಳ. ಏನ್ ಕೇಳ್ತಾಳ ಅಂದ್ರೆ ತಂಗಿ ಏನ್ ಕೇಳ್ತಾಳ? ಮತ್ತೆ ರಮೇಶನದ ಅತ್ಯಾಗ ಪಾಲ್ ಹುಡ್ಲಕ್ ಬಂದಾಳ ಇಲ್ಲಿ. ಇದು 2 ಎಕರೆ ಕಣ್ಣ ತುತ್ತಲಗತ್ತದ ನಮ್ಮ ತಂಗಿ. ತವ್ರ ಮನೆ ಮ್ಯಾಗ ಬಾಳ ಹಂಬಲತ್ತೆ ಬಂದಾಳ ಇಲ್ಲಿ. ಬಂದಾಳ ತಂಗಿ ಇದು ನಂದು ಲಗ್ನ ಇಲ್ಲ. ಇದು 2 ಎಕರೆ 1 ಎಕರೆ ನಿನಗ್ ಪಾಲ್ ಕೊಟ್ಟ ನನಗೆ ಹೆಣ್ಣು ಕೊಡೋರು ಯಾರು ಹತ್ತು ಮುಂದ ಕೊಡಬೇಕದ. ಅದಕ್ಕ ತಂಗಿ ರಮಸ್ ಗೊತ್ತೀನಿ ತವ್ರ ಮನೆಗೆ ಬಂದಿದ್ ಕರೆ ಬಂದಿದೆ. ನಿನಗ ಲಗ್ನ ಮಾಡ್ಬೇಕಾದ್ರೆ 3 ಎಕರೆ ಹೊಲ ಹೋಗ್ಯದೇವ. ಹೋಗ್ಯಾವ. ಇನ್ನೇನು ಈ ತವ್ರ ಮನ್ಯಾಗ ನಿನಗೆ ಏನಿಲ್ಲ ಬಂದ್ರು ಒಂಚರಿ ನೀರಟ್ಟೆ ಅಷ್ಟೇ. ಬಾಳ ಆಸೆ ಮಾಡುವೇನು ಅರ್ಕತ್ತಿಲ್ಲ. ಹೌದು. ಶುದ್ಧ ಮಾಡಿದ್ರೆ ಹಿರಾಡೋಣ ಮಠದಾಗ ಗುರುವಿನ ಸೇವಾ ಮಾಡ್ತಿದ್ದ. ಮಾಡ್ತಿದ್ದ. ಒಳಗೆ ನೇಮ ಮಾಡ್ತಿದ್ದ, ಹೊರಗೆ ಹೋಮ ಹೊಡಿದ್ದ. ಹೌದು. ಒಂದಾನೊಂದು ದಿವಸ ಹೋಮದ ಹೋಗಿ ಎಲ್ಲಿ ಹೋಯ್ತು? ಕೈಲಾಸಕ್ಕೆ ಹೋಗಿ ಮುಟ್ಟಿತ್ತು. ಹೋಗ್ಬಿಟ್ಟಿತ್ತು. ಕೈಲಾಸಕ್ಕೆ ಹೋಗಿ ಮುಟ್ಟುವಂತ ಸಂದರ್ಭದೊಳಗ ಶಿವ ಪಾರ್ವತಿ ಪಗಡಿ ಆಟ ಹೊಡಿದ್ರು. ಪಗಡಿ ಆಟ ಹೊಡಿರ್ತಕ್ಕಂತ ಸಂದರ್ಭದೊಳಗ ಕೈಲಾಸ ಎಲ್ಲ ಗುಂಡು ಹಿಡಿದಿತ್ತು. ಕತ್ತಲ ಕದಿದಿತ್ತು. ಹೌದು. ಪಾರ್ವತಿ ದೇವಿ ಪರಮಾತ್ಮಗೆ ಕೇಳ್ತಾಳ ಏನಾಗ್ಯದ ಈ ಕೈಲಾಸ ಇಟ್ಟದ್ದು ಅಂತ ಹಿಡಿಲಿಕ್ಕೆ ಕಾರಣ ಏನು ಅಂತ ಕೇಳ್ತಾಳ. ಅವಾಗ ಪರಮಾತ್ಮ ಹೇಳ್ತಾನ ಇದು ನಿನಗ ಆಟ ಗೊತ್ತಾಗಂಗಿಲ್ಲ, ನೀ ಸುಮ್ಮ ಕವಡಿ ಹಾಕಿ ಕವಡಿ ಅಂದವ. ಅವಾಗ ಪಾರ್ವತಿ ದೇವಿ ಹಠ ಹಿಡಿದು ನೆತ್ತಳು. ಎಂತಿಂತವ್ರಿ ಹೆಂಡ್ರ ಮಾತು ಕೇಳ್ಯಾರ ನೋಡ್ರಿ. ನಾವು ಕೇಳೋದು ದೊಡ್ಡ ಬಿಡೋಲ್ಲ. ನೀನು ಕೇಳ್ತಿಲ್ಲ. ನಾವು ಕೇಳ್ತೇವೆ. ಅದಕ್ಕೆ ನಮ್ಮ ಅಚ್ಚಿ ಕಡೆ ಸರ್ಜೋಡ್ ಕಲಾವಂತರು ಹನುಮಂತರು ಕೇಳ್ತಾನೆ ಹೆಂಡ್ತಿನೇ ಮಾತು ಸುಲು ಅಂತವನೇ. ನಾವು ಹೇಳ್ತೀವಿ ಹೆಂಡ್ರು ಗುಲಾಮ ಅಂತ ಪರಮಾತ್ಮನೇ ಹೆಂಡ್ತಿ ಮಾತು ಕೇಳೇನ. ಹೌದು. ನಾವು ನೀವು ಕೇಳೋದೇನು ದೊಡ್ಡದಾಗದಲ್ಲ. ಹೌದು. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಇದು ಆಟ ನಿನಗೆ ಗೊತ್ತಾಗಲ್ಲ, ಸುಮ್ಮ ಕವಡಿ ಹಾಕಂದಕ್ಕರ ಪಾರ್ವತಿ ದೇವಿ ಹಠ ಹಿಡಿದ ನಿಂದಿರ್ತಾಳ. ಈ ವಿಷಯ ಏನದ ನನಗೆ ತಿಳಿಯಬೇಕಂದಳಕಿ. ಅವಾಗ ಪರಮಾತ್ಮ ಹೇಳ್ತಾನ ನಾ ಹೆಂಗ ಕೈಲಾಸದೊಳಗೆ ಶಿವ ಒಪ್ಪಿದ್ದ ನೋಡು, ಆ ಭೂಲೋಕದೊಳಗ ಮನ್ಯ ಮಾಳಿಂಗರಾಯ ಗುರುವಿನ ಸೇವೆ ಮಾಡ್ತಿರ್ತಕ್ಕಂತ ಮನ್ಯ ಮಾಳಿಂಗರಾಯ ಆ ಭೂಲೋಕದಾಗೂ ನನ್ನ ಬೀರ ದೇವರು ಶಿಶುಮಗಾದಾನ ಅಂತ ಹೇಳ್ದ. ಹೌದು. ಅವಾಗ ಈಗಿಂದೀಗ ನಾವು ಧರಣಿಗೆ ಹೋಗುದು ನಂತವಲ್ಲ ಮಾಡಪ್ಪ ನೋಡೇ ಬರ್ತೈತೆ ಹಠ ಹಿಡಿದು ನಿತ್ತಳು. ಅವಾಗ ಪರಮಾತ್ಮ ಹೇಳ್ತಾನ ನಿನ್ನ ಮಾತು ನಾ ಕೇಳ್ತ ಖರೆ, ನನ್ನ ಮಾತಿಗೂ ನೀವು ಒಪ್ಪಿಗೆ ಕೊಡ್ಬೇಕಂದವ. ಯಾಕಾಗಲ್ಲಂದ್ರು ಬಂದಿರದ ಎಲ್ಲಿ ಹೋಗ್ಕೊಂಡ್ರಪ್ಪ ಅಂದ್ರೆ ಶಿರಾಡೋಳ ಕಾಂತರ ಕಂಟಿ ಒಳಗ ಕೆಟ್ಟ ಕಿವ ರಕ್ತ ಸೋರ್ತಕ್ಕಂತ ಶರೀರ ಪರಮಾತ್ಮ ಒಂದಾಯ್ತು. ಆಯ್ತು. ಈ ಲಮಾಣಿ ವೇಷ ಹೆಣ್ಮಗಳು ಪಾರ್ವತಿ ದೇವಿ ತೊಟ್ಟು ಬೈರಪಳ್ಳಿಲೆ ಗಾಳಿ ಹೊಡಿತಿದ್ರು. ಕಾತಾರವನದಾಗ ಬಂದು ಇಳ್ಕೊಂಡಿದ್ರು. ಹೌದು. ಇಳ್ಕೊಂಡಕ್ರ ನನ್ನಪ್ಪ ಮನ್ಯ ಮಾಳಿಗರೇ ನೋಡಿ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ತಾನಪ್ಪ? ಒಯ್ದ ಗಂಗಿ ಶೀತ ಹಚ್ಚಿ ಮುತ್ತಿನ ಮುರಿ ಹಳದಾಗ ಸ್ವಚ್ಛಗೆ ತೊಳೆದ ಇಬ್ಬರಿಗೆ ತೊಳೆದ ಮ್ಯಾಗ ತಂದು ಕುಂಡಿಸ್ತಾನ. ತೊಳೆದ ಮುಕ್ತ ಮಾಡಿದ ಕಡೆ ಮತ್ತೆ ಯಾವ ರೀತಿ ಕೆವ ರಕ್ತ ಸೋರ್ತಿತ್ತು ಅದೇ ರೀತಿ ಸೋರ್ಲಕತ್ತು. ಸೋರುವಂತ ಸಂದರ್ಭದೊಳಗೆ ಇದು ಆಟ ಬೇರೆ ಅಂತೇಳಿ ಏನ್ ಮಾಡ್ದ ನನ್ನಪ್ಪ ಮನ್ಯ ಮಾಳಿಗರಾಯ ಏಸಿಲಾಡಿ ನ್ಯಾಲಿಗೆ ಹಚ್ಚಿ ಹೊತ್ತು ಚರ ನೆಕ್ಕದ ಕಡೆ ಮತ್ತೆ ಯಾವ ರೀತಿ ಸೋರ್ತಿತ್ತು ಅದೇ ರೀತಿನೇ ಸೋರ್ಲಕತ್ತು. ಸೋರುವಂತ ಸಂದರ್ಭದೊಳಗೆ ಇದು ನನ್ನ ಕೈಲಿ ನೀಗಲ್ಲ ಅಂತೇಳಿ ಏನ್ ಮಾಡದಂದ್ರ ಏನ್ ಮಾಡಿರಪ್ಪ? ಕಂಬಳಿ ಮೊಟ್ಟೆ ಶಿವನಿಗೆ ಹಾಕೊಂಡು ಪಾರ್ವತಿ ದೇವಿ ಹಿಂದೆ ಬೈನ ಪಳ್ಳಿಲೆ ಗಾಳಿ ಹೊಡಿತಿದ್ರು. ತಂದು ಗುರುವಿನ ಬಾಜು ತಂದಿಟ್ಟ. ಇವೇ ನಿನ್ನ ಗುರುವಿನ ಪಾರ್ಟಿ ಬಲ್ಲಿ ಗುರುವಿನ ಬಲಿಕಿನ ಬಾಜು ತಂದಿಟ್ಟ ಮಾಳಿಗರೇ ಹೇಳ್ತಾನ ಯಪ್ಪ ಗುರುನಾಥ ಇವ್ರಿಗೆ ಆಗಿರ್ತಕ್ಕಂತ ಜಡ್ಡ ನಿವಾರಣೆ ಮಾಡುವ ತಂದೆ ಅಂತೇಳಿ ಕೇಳ್ತಾನ. ಕೇಳದ ಕಡೆ ಈ ನಿನ್ನ ಗುರುವಿಗೆ ಅಟ್ಟ ಜ್ಞಾನ ಇತ್ತಂದ್ರ ನನ್ನಪ್ಪ ಮನ್ಯ ಮಾಳಿಗರೇ ಗುರುತು ಹಿಡಿದಿದ್ದು ಶಿವ ಪಾರ್ವತಿನ ಹಾರತ್ತೇಳಿ. ಹೌದು. ನಿನ್ನ ಗುರುವಿಗೆ ಯಾಕೆ ಗುರುತು ಹಿಡಿಯೋದು ಅಲ್ಲಿಲ್ಲ ಇಲ್ಲಿ ಹಿಡಿಬೇಕಾಗಿತ್ತಲ್ಲ. ಏನಂದ ನಿನ್ನ ಗುರುವಾಗ ಅಂಜಿಕೋರ ದೇವ್ರಿಗೆ ಹರಡಿಗಿತ್ತೇ ದೇವ್ರ ಏ ಮಾಡಪ್ಪ ಹೊಲಸು ನಾರ್ಲಗತ್ತ ಏನು ತಂದಿಟ್ಟು ನಿನ್ನ ಶರೀರ ಹೊಲಸಗಳು ಹೋಗಿ ಜಳಕ ಮಾಡುತ್ತೇವೆ. ಅವನು ಸರಿ ತೋರ್ಕೊಂಡವ. ಇದು ನಿನ್ನ ಗುರುವಿಗೆ ತಿಳಿಯಲಿಲ್ಲ ಶಿವ ಪಾರ್ವತಿ ಅನ್ನೋದು. ಹೋಗಿ ಶರೀರ ಜಳಕ ಮಾಡಂದಕ್ಕ ನನ್ನಪ್ಪ ಮನ್ಯ ಮಾಳಿಗರ ಅಂತ ಕರುಣ ದೇವ್ರು ಏನ್ ಮಾಡ್ತಾನೆ ಕೇಳು. ಏನ್ ಮಾಡ್ರಪ್ಪ? ಜಳಕ ಮಾಡಿದ್ರೆ ಹೊರಗಿನ ಹೊಲಸು ಹೋಗಿತ್ತು ಕರೆ ಹೊಟ್ಟೆನ ಹೊಲಸು ಯಾಗೋಗ್ತದಂತೆ ವಿಚಾರ ಮಾಡ್ತಾನೆ ಮನ್ಯ ಮಾಳಿಗರ. ವಿಚಾರ ಮಾಡಿ ಅದೇ ನಿನ್ನ ಗುರುವಿನ ಗತ್ತಿಗೆ ಮೇಗಿನ ಅಲ್ಲಿಗೆ ತಗೋತಾನ. ಅಲ್ಲಿಗೆ ತಗೊಂಡ ನೆತ್ತ ಗುರುವಿನ ಗುಡಿ ಅದ್ರ ನೆತ್ತ ಅಲಗಾಡ್ತಾನ. ನೆತ್ತ ಅಲಗಾಡ್ತಿದ್ದ ನೆತ್ತ ಅಲಗ ಹೊಡಕೋತಿದ್ದ. ಹೊಟ್ಟೆ ನಲಗ ಪಾರಾಗಿತ್ತು, ಅನ್ನದ ಪಾರಾಗಿತ್ತು. ಅಟ್ಟ ಸೂರ್ಯನಾರಾಯಣ ಉದಯ ಆಗಿದ್ದ. ಹೊಟ್ಟೆ ಬೆಳಕೋಗಿ ಬೆನ್ನಾಗ ಬೆಳಕು ಪಾರಾಗಿತ್ತು. ಬೀರ ದೇವರು ಗದ್ದಿಗೆ ಮೇಲೆ ಬಿದ್ದಿತ್ತು. ಬೀರ ದೇವರು ನಿನ್ನ ಗುರು ಗಡ 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 ನಡಗಲಿಕತ್ತಿದ್ದ. ನಡಗಲಿಕತ್ತಿದ್ದವ.
ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಹೇಳ್ತಾಳ ಏ ಭೂಮಿ ಒಳಗೆ ಸನ್ಯಾಸಿ ಮಗ ಸಹಿತ ನನ್ನ ಮಗನಿಗೆ ಕೈ ಹಿಡಿಯುವಂತ ನಿಜರೂಪ ಧಾರಣ ಮಾಡಿ ಮಗನಿಗೆ ಕೈ ಹಿಡಿದ್ರು ಶಿವ ಪಾರ್ವತಿ. ಹೌದು ಇಲ್ಲಿ ನನ್ನ ಶಿಷ್ಯರ ಪಾರ್ಟಿ ಹೆಚ್ಚದ ಹೆಚ್ಚಾಯ್ತು. ಬರೋಬರ್ ಇಲ್ರಿ. ಅದಕ್ಕ ಹ್ಯಾಂಗಪ್ಪ ಅಂತ ಕೇಳಿದ್ರ ಹ್ಯಾಂಗಪ್ಪ ಇದು ಸಿದ್ಧಾಟಿಗೆ ಒಳಗ ವಿಷಯ ಇತ್ತು. ವಿಷಯ ಆಯ್ತು. ಸಿದ್ಧಾಟಿಗೆ ಒಳಗ ನನ್ನ ಶಿಷ್ಯ ಹೆಚ್ಚಾದ ಆಗ್ಯಾನ. ಅದಕ್ಕ ಇನ್ನ ತಂಗಿ ಬರ್ತಾಳ ಆಧ್ಯಾತ್ಮಿಕದಾಗ ಹೆಚ್ಚು ಮಾಡ್ಲಿಕ್ಕ. ಹೌದು ನಿನ್ನ ವಿಷಯ ಆಧ್ಯಾತ್ಮಿಕದಾಗ ಮುರುವಂತ ತಾಕತ್ತ ನನ್ನಪ್ಪ ಮೊನ್ನೆ ಮಡಿಗಡೆ ನನಗೆ ಕೊಟ್ಟಾನ. ಹ್ಯಾಂಗಪ್ಪ ಅಂತ ಕೇಳಿದ್ರ ಹ್ಯಾಂಗಪ್ಪ ಗುರುವಿನ ಸೇವಾ ಮಾಡ್ತಿದ್ದ ಯಾರು ಯಾರು ಏಕಲವ್ಯ ಗುರುವಿನ ಜ್ಞಾನ ಮಾಡ್ತಿದ್ದ. ಆ ಗುರು ಏನು ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಪ್ಪ ಆ ದ್ರೋಣಾಚಾರ್ಯ ಆಗಿರ್ತಕ್ಕಂತ ನಿನ್ನ ಗುರು ಅರ್ಜುನಗೆ ಬಿಲ್ಲು ವಿದ್ಯೆ ಕಲಿಸ್ತಿದ್ದ. ಅದಕ್ಕೆ ನನ್ನ ಯಾರು ಏಕಲವ್ಯ ಏನು ಮಾಡದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಪ್ಪ ಬಿಲ್ಲು ವಿದ್ಯೆ ಗುರುವಿನ ಹತ್ರ ಕಲಿಗೆ ಬಂದ. ಹೌದು ಅವಾಗ ನಿನ್ನ ಗುರು ಅವನಿಗೆ ತಿರಸ್ಕಾರ ಮಾಡದ. ಮಾಡೋಣ ಯಾಕಪ್ಪ ಅಂತ ಕೇಳಿದ್ರೆ ನೀ ಕೀಳ ಜಾತಿ ವಿದ್ಯೆ ಕೀಳ ಕುಲದ ವಿದ್ಯೆ ಅಂತ ಹೇಳಿ ಏಕಲವ್ಯ ತಿರಸ್ಕಾರ ಮಾಡದ. ಮಾಡೋಣ ತಿರಸ್ಕಾರ ಮಾಡಿ ಹಿಂದಕ್ಕೆ ಸರಿಸೋದಕ್ಕಲ್ಲ ಏನ್ ಮಾಡದ ಏನ್ ಮಾಡೋಣ ಗುರುವಿನ ಮೂರ್ತಿಯನ್ನೇ ಮಾಡಿ ನಿತ್ತ ಅವನ ಮುಂದೆ ಶಬ್ದವೇದಿ ಬಾಣ ಕಲಿತಿದ್ದ. ಶಬ್ದವೇದಿ ಬಾಣ ಹೌದು ಕಲಿಯುವಂತ ಸಂದರ್ಭದೊಳಗೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತ್ರಪ್ಪ ಶಬ್ದವೇದಿ ಬಾಣ ಅರ್ಜುನನ ನಾಯಿ ಇವನಿಗೆ ಅಡ್ಡಿಪಡಿಸಲಿಕತ್ತಿತ್ತು. ಹೌದು ಶಬ್ದ ಕೇಳಿ ಅರ್ಜುನ ನಾಯಿಗೆ ಬಾಣ ಹೊಡೆದಿದ್ದ ಬಾಯ ಹೋಗಿ ಬಾಣ ನೆಟ್ಟಿತ್ತು. ಹೌದು ಇದು ಏಕಲವ್ಯ ಹೊಡೆದಿದ್ದ. ಇದು ಅರ್ಜುನಿಗೆ ಗೊತ್ತಾಯ್ತು. ನನ್ನ ಬಿಟ್ಟು ದ್ರೋಣಾಚಾರ್ಯ ಬೇರೆದವರಿಗೆ ವಿದ್ಯೆ ಕಲಿಸಬಾರದಂತೇಳಿ ಆ ಅರ್ಜುನ ದ್ರೋಣಾಚಾರ್ಯಗೆ ಹೇಳ್ದಕ್ಕರ ದ್ರೋಣಾಚಾರ್ಯ ಇವ ನನಗಿಂತ ಗುರು ಇಲ್ಲರೆ ಬೆಳೆದನಂದ್ರೆ ನನಗಿಂತ ಹೆಚ್ಚಿಗೆ ಆಗ್ತಾನೆ ಅಂತೇಳಿ ತಿಳ್ಕೊಂಡು ನಿನ್ನ ಗುರು ಏನು ಮಾಡಿದ್ರೆ ಕಬಿಟ್ಟು ಕೊಡುದವ ಏನ್ ಮಾಡಪ್ಪ ಆ ಏಕಲವ್ಯ ತನ್ನ ಸ್ವಂತ ವಿದ್ಯೆ ಕಲ್ತವ ಇನ್ನ ಬಿಲ್ ವಿದ್ಯೆದಾಗ ಹ್ಯಾಂಗ ಪ್ರವೀಣ ಆಗ್ತಾನಂತೆ ಕೈ ಹೆಬ್ಬಟ್ಟ ಕಟ್ಟು ಮಾಡ್ಕೊಂಡ ನನ್ನ ಕೈ ಹೆಬ್ಬಟ್ಟ ಕಟ್ ಮಾಡ್ಕೊಂಡ್ರಿ ಪಾಪ. ಅದಕ್ಕೆ ನಿನ್ನ ಗುರುವಿನಲ್ಲಿ ಲೋಪದ. ಏನ್ ಆಧ್ಯಾತ್ಮಿಕದಾಗ ಬರ್ತಿದ್ರವ ಸಿದ್ಧಾಟಿ ಒಳಗೆ ಬರ್ತಿದ್ರವ ಬಾ ಯಾಕಪ್ಪ ಅಂತ ಕೇಳಿದ್ರ ಹೌದು ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನ ಹೆಣ್ಣು ಮಕ್ಕಳ ಮ್ಯಾಗ ಹೌದು ಒಂದ್ ಅಟ್ಟೆ 5 ನುಡಿ ಮಾತು ಹೇಳಿ ಮುಂದೆ ಹೆಣ್ಣು ಮಕ್ಕಳ ಮ್ಯಾಗೆ ಸತ್ಯ ಸುಂದರ ಚಾಲ ಅನುಭವ ಯಾಕಪ್ಪ ಅಂತ ಕೇಳಿದ್ರ ಎಷ್ಟು ಗಟ್ಟಿತ್ತು ಅಟ್ಟೆ ಇವತ್ತು ಕೂತದ. ಹೌದು ಏನು ಜೋಳ ಜೊಟ್ಟಿತ್ತ ಹಾರಿ ಹೊಂಟದ ಮತ್ ಕೆಲವೊಂದು ಮುಕ್ಕೊಂಡು ಬಿಟ್ಟದ ಮನೆಗಾರ. ಯಾಕಪ್ಪ ಅಂತ ಕೇಳಿದ್ರ ವರ್ಷದೊಳಗೆ 365 ದಿನಗಳದಾವ. ಅದ್ರಾಗ ಒಂದು ದಿನ ರೀ ಈ ಗುರುವಿನ ನಾಮಸ್ಮರಣೆ ಮಾಡೋದ್ರಪ್ಪ ಅಂತಂದ್ರ 365 ದಿನಗಳೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮದ ಗಂಟ ಇವತ್ತು ಒಂದೇ ದಿನದಾಗ ನಶಿಸಿ ಹೋಗ್ತದ ಅಂತ ಹೇಳ್ತಾರ್ರಿ. ಅದಕ್ಕೆ ಮುಖಂಡವ್ರಿಗೆ ಮುಕ್ಕೊಳ್ಳೋದೇ ಇರ್ಲಿ, ಕುತ್ತು ಕೇಳೋರಿಗೆ ಕುತ್ತು ಕೇಳೋದೇ ಇರ್ಲಿ ಬರುವಂತ ಅವ್ರ ಮನೆ ಒಳಗ ಸಕಲ ಸೌಭಾಗ್ಯ ಕೊಟ್ಟು ಹಿಂಗೆ ಕಾಪಾಡ್ಲತ್ತೇಳಿ. ಹೌದು ಹೆಂಗಪ್ಪ ಅಂತ ಕೇಳಿದ್ರ ಈಗ 5 ನುಡಿ ಯಾವಾಗಪ್ಪ ಅಂತ ಕೇಳಿದ್ರ ಯಾವಾಗಪ್ಪ ಹುಬ್ಬಳ್ಳಿ ಸಿದ್ದಾರೂಢ ನಿಮ್ಗೆ ಯಾರಿಗೆ ಅರ್ಥಾಗಿಲ್ಲ मराठी येते पण शिकवला जरा कच्चा है पक्का है. ನಮಗ್ ಕನ್ನಡ ಬಿಟ್ಟು ಬೇರೆ ಬರಲ್ರಿ. ನಾವ್ರಿ ಏನ್ ಮಾಡೋದು ಸರಿ ಹೇಳು. ಅವರು ಹಾಡ್ಬೇಕು ಏನಂತ ಹೇಳಿ ನಾವು ಅವ್ರು ಹಾಡ್ಬಾರ್ದು, ನೀನು ಉತ್ತರ ಹೇಳ್ಬೇಕು ಪಕ್ಕ ಮೊದ್ಲ. ಯಾಕಪ್ಪ ಅಂತ ಕೇಳಿದ್ರ 2 ಮಕ್ಕಳು ನಿಮ್ಮೂರಿ ಅದಾವ್ರಿ. ಹೌದು ನಿಮ್ಮೂರಿಗೆ ಸೇವೆ ಮಾಡ್ಲಿಕ್ಕೆ ಬಂದಾವ ಅಂತ ಕೇಳಿದ್ರ ನನ್ನ ವಿಷಯ ಮುರಿದ ತಂಗಿ ಹಾಡಿಗೆ ಚಾಲು ಮಾಡ್ಲಿಲ್ಲ. ಅದ್ರಾಗ ಏನಂದ್ರಿ ನಾ ಈಗ ಹೆಂಗ್ ವಿಷಯ ಮುರಿದಿಲ್ಲ. ಹೌದು ನನ್ನ ವಿಷಯ ಮುರಿದ ತಂಗಿ ಹಾಡಿಗೆ ಚಾಲು ಮಾಡ್ಲಿಲ್ಲ. ಅದಕ್ಕೆ ಒಂದು ಮಿನಿಟ್ ಹಿರಿಯರು ಯಾಕಪ್ಪ ಅಂತ ಕೇಳಿದ್ರೆ ಅವ್ರ ಊರಿಗೆ ಕರೆಸ್ಯಾರ. ಹೌದು ಅವ್ರು ಹಾಕಿಕೊಟ್ಟ ದಾರಿ ಒಳಗೆ ನಾವು ಹಾದಿ ಹಿಡಿದು ನಡಿಬೇಕಾಗ್ಯದ. ಅವ್ರು ಹೇಳಿದೆ ಅಂತ ತಪ್ಪಲ್ಲ. ಹೌದು ಅದಕ್ಕೆ ನಮ್ಮ 5 ನುಡಿ ಮಾತು ಹೇಳಿ ಮುಂದೆ ಕಾಕೋರು ಏನ್ ಹೇಳ್ತಾರ ಹೇಳ್ಕೊಂಡು ಅದೇ ದಾರಿ ಒಳಗೆ ಯಾಕಪ್ಪ ತಂಗಿ ಜೋಡಿ ನೀ ಜಗಳ ಮಾಡಬೇಡ ಅಂತ ಕೇಳಿದ್ರೆ ಮಕ್ಕಳು ಇಬ್ರು 2 ಊರಿಗೆ ಬಂದಾವ. ತಂಗಿ ಜೋಡಿ ನಿಂದ ಜಗಳ ಬೇಡ ಅಂತಂದ್ರೆ ನಾನು ಸೀದಾ ಗಾಡಿ ಹೊಡಿತೀನಿ, ಅದಕ್ಕೇನು ಅಭ್ಯಂತರ ಇಲ್ಲ. ಹೌದು ನೀವು ಏನು ಕೇಳ್ತೀರಿ ನೋಡು, ಭಗವಂತ ಎಷ್ಟು ಬುದ್ಧಿ ಕೊಡ್ತಾನೆ
ಹೇಳ್ತಾನ ಅಟ್ಟೆ ನಾವ್ ಹೇಳ್ಬೇಕೀಗದ. ಹೌದು. ಹೆಚ್ಚಿಂದ ಎಲ್ಲಿದ್ದಾರೆ ತಂದು ಹೇಳದ್ರಿ ಗೋಳ್ ಹೇಳದ್ರಿ ಇಲ್ಲಿ ಆ ಭಗವಂತ ನಮಗ್ ಮೆಚ್ಚಲ್ರಿ. ಮೆತ್ತಳ ಅದಕ್ಕೆ 5 ನೋಡಿ ಹೆಣ್ಣು ಮಕ್ಕಳ ಮ್ಯಾಗ ಹೆಂಗಪ್ಪ ಮಾತು ಕೇಳಿದ್ರ ಹ್ಯಾಂಗ್ರಿಪ್ಪ? ಗಜೇಂದ್ರಗಡ ಗುರು ಇದ್ದ. ಯಾರು? ಹುಬ್ಬಳ್ಳಿ ಸಿದ್ದಾರೂಢನ ಗುರು ಇದ್ದ. ಹುಬ್ಬಳ್ಳಿ ಸಿದ್ದಾರೂಢ ಇವ ಶಿಷ್ಯ ಇದ್ದ. ಹುಬ್ಬಳ್ಳಿ ಸಿದ್ದಾರೂಢ ಶಿಷ್ಯನ ಪಾಠ ಹೆಂಗಪ್ಪ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ? ಮುಂದೆ ಶಿಷ್ಯನು ಬೆಳಿಲಿಕ್ಕತ್ತಿದ್ದ. ಬೆಳೆದಿದ್ದ ಅಂದುದೇ ಆಗ್ತಿತ್ತು, ಮಾಡುದೇ ಆತಿತ್ತು. ಅವಾಗ ಆ ಮಾದೇವಿ ಅಂತಕ್ಕಂತ ಹೆಣ್ಣು ಮಗಳು ಈ ತಾಯಿ ಒಳಗೆ ಹೆಂಗ ಗೊತ್ತದ್ರು ಹಿಂಗ ಇಂತ ಹೆಣ್ಣು ಮಗಳು ಹೋಗಿ ಆ ಹುಬ್ಬಳ್ಳಿ ಸಿದ್ದಾರೂಢನ ಮಠದೊಳಗ ಕಸ ಹೊಡೆಯುವಂತ ಕಾಯಕ ಮಾಡ್ತಿದ್ರು. ಎಷ್ಟೋ ವರ್ಷ ಕಾಯಕ ಮಾಡ್ತಿದ್ರು. ಬೇರೆ ಹೊಟ್ಟಿನಿಂದ ಮಕ್ಕಳು ಹುಟ್ಟಿತ್ತಿಲ್ಲ ಅಕ್ಕಿಗೆ. ಅವಾಗ ತಾಯಿ ಮಾದೇವಿ ಆ ಹುಬ್ಬಳ್ಳಿ ಸಿದ್ದಾರೂಢಗೆ ಹೇಳ್ತಾಳ, ಯಪ್ಪ ತಂದೆ, ನಿನ್ನ ಪೌಳಿಗೆ ಎಷ್ಟೋ ದಿವಸ ನಾ ಕಸ ಹೊಡೆಯುವಂತ ಕಾಯಕ ಮಾಡ್ಲಿಕತ್ತೀನಿ ಖರೆ ನನ್ನ ಹೊಟ್ಟಿನಿಂದ ಸಂತಾನ ಇಲ್ಲೋ ತಂದೆ. ಯಪ್ಪ ಒಂದು ಸಂತಾನ ಕೊಟ್ಟ ಕರುಣಿಸೋ ತಂದೆ ಅಂತ ಹುಡಿವಟ್ಟಿ ತಾಯಿ ಬೇಡ್ತಾಳ. ಬೇಡದಕ್ಕರ ಯಾರು ಈ ಹುಬ್ಬಳ್ಳಿ ಸಿದ್ದಾರೂಢ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ರಪ್ಪ? ತಾಯಿ ನಿನಗ ವರ್ಷ ತುಂಬುವುದೊಳಗ ಒಂದಲ್ಲ 2 ಸಂತಾನ ಹುಟ್ಟಿ ಬರ್ತಾವ. ಮನಿಗ್ ಹೋಗುತ್ತಾ ಹೋಗ ಕೂಡ ನಿನ್ನ ಗಂಡನ ಜೋಡಿ ಮನಿಗ್ ಹೋಗತ್ತೆ ಆಶೀರ್ವಾದ ಮಾಡೋಣ. ಮುಂದೆ ಸಂಸಾರದಕ್ಕೆ ಕಾಲಿಟ್ಲು ತಾಯಿ ಮಾದೇವಿ. ವರ್ಷ ತುಂಬುವುದೊಳಗೆ ಸಿದ್ದಾರೂಢ ಹೆಂಗ್ ಹೇಳಿದ್ದ ಹಂಗೆ ಅವಳಿ ಜವಳಿ ಗಂಡಸ ಮಕ್ಕಳು ಹುಟ್ಟಿ ಬಂದು ಮಕ್ಕಳು ಪ್ರಾಯಕ್ಕೆ ಬಂದಿದ್ದು. 6 ವರ್ಷದ ಮಕ್ಕಳಾಗಿದ್ದು. ದಿನ ಸಾಲಿಗೆ ಹೋಗ್ತಿದ್ದು ಬರ್ತಿದ್ದು. ಏನಾಯ್ತಪ್ಪ ಕಾಡು ಟೈಮ್ ಅಂತ ಕೇಳಿದ್ರ ಏನಾಯ್ತ್ರಪ್ಪ? ಮಳೆಯಾಗಿ ಹಳ್ಳ ತುಂಬಿ ಹೊಂಟಿತ್ತು. ದಿನ ಹೋಗಿ ಮಕ್ಕಳು ದಿನ ಮನೆಗೆ ಬರಂಗ ಅವತ್ತು ಬರ್ಲಿಲ್ಲ. ಏನು ಮಾಡುದು ಅಂತ ಕೇಳಿದ್ರೆ ಆಟ ಆಡ್ಲಿಕ್ಕೆ ಹಳ್ಳದಾಗ ಹೋದು. ಎರಡು ಮಕ್ಕಳು ಕಾಲೇಜಲ್ಲಿ ಅವತ್ತ ಹಳ್ಳಕ್ಕೆ ಬಿದ್ದಂತ ಸಂದರ್ಭದೊಳಗೆ ಏನಾಗಿತ್ತು? 2 ಮಕ್ಕಳು ಸಣ್ಣ ಮಕ್ಕಳಿದ್ದು. ಅವು 2 ಮಕ್ಕಳು ಪ್ರಾಣ ಹೋಗಿಬಿಟ್ಟಿತ್ತು. ಹಳ್ಳದಾಗ ಬಿದ್ದಕ್ಕರ ಪ್ರಾಣ ಹೋದಂತ ಸಂದರ್ಭದೊಳಗ ಈ ಕಾಕಗಳು ಹೆಂಗ್ ಕೂತಾರ ನೋಡು. ಹಿಂಗ ಅಲ್ಲಿ ಕುರಿಕಾಯವ್ರ ಹಳ್ಳದ ದಂಡೆಗಿದ್ದವ್ರು ನೋಡಿ 2 ಮಕ್ಕಳು ಎತ್ತಿ ತಂದು ಹೊರಗೆ ಹಾಕಿದ್ರು. ನೋಡ್ತಾರೆ 2 ಮಕ್ಕಳು ಪ್ರಾಣ ಹೋಗಿಬಿಟ್ಟಿತ್ತು. ಹೋದಂತ ಸಂದರ್ಭದೊಳಗ ಮನೆಗೆ ಹೋಗಿ ಹೇಳ್ತಾರ ಮಾದೇವಿಗೆ, ಏನಂತ? ತಾಯಿ ನಿನ್ನ ಮಕ್ಕಳು 2 ಹಳದಾಗ ಬಿದ್ದು ಪ್ರಾಣ ಕಳ್ಕೊಂಡವು ಬಾ ಅಂತ ಹೇಳ್ತಾರ. ಅವಾಗ ತಾಯಿ ಮನೆಯಿಂದ ದುಃಖ ಮಾಡ್ಕೊತ ಓಡಾಡ್ಕೊತ ಬರ್ತಾಳ. 2 ಮಕ್ಕಳು ಟೆಕ್ಕಿಗೆ ಹಾಕೊಂಡು ಅಳುತ್ತಾಳ, ದುಃಖ ಮಾಡ್ತಾಳ. ಯಪ್ಪ ಭಗವಂತ ಸಿದ್ದಾರೂಢ ನನ್ನ ಹೊಟ್ಟಿಲ ಸಂತಾನ ಕೊಡಬಾರದಾಗಿತ್ತು, ಕೊಟ್ಟ್ಯಾಕ ಕೊಟ್ಟು ಹಳ್ಳಿ ಕಸುಗೊಂಡ ಕೊಟ್ಟು ತಂದೆ ಅಂತ ಹೇಳ್ತಾಳ. ದುಃಖ ಮಾಡುವಂತ ಸಂದರ್ಭದೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಏನಾಗ್ತದ? ಅಲ್ಲಿ ಸಿದ್ದಾರೂಢ ಪ್ರಸನ್ನ ಆಗ್ತಾನ. ಒಂದು ಸಿದ್ದಾರೂಢ ನಿತ್ತಕ್ಕರ ತಾಯಿಗೆ ಒಂದು ತಿಳಿವಲ್ದು. ಹೋಗಿ ಸಿದ್ದಾರೂಢನ ಪಾದದ ಮೇಲೆ ಬಿದ್ದಳ್ತಾಳ. ಯಪ್ಪ ಸಿದ್ದಾರೂಢ ಕೊಟ್ಟಿದ್ದಲ್ಲ ಅಂದ್ರೆ ನಾ ಬಂಜಾಗೆ ಉಳಿತಿದ್ದ ಖರೆ ಕೊಟ್ಟ್ಯಾಕ ಹೊಳಿ ಕಸುಗೊಂಡ್ಯಾಕ ಹೊಂಟು ತಂದೆ ಅಂತ ಅಳ್ತಾಳ್ರಿ. ದುಃಖ ಮಾಡಿ ಅಳುವಂತ ಸಂದರ್ಭದೊಳಗೆ ಪ್ರಶ್ನೆ ಹೆಂಗ್ ಕೇಳ್ತಾನ ನೋಡ್ರಿ ಸಿದ್ದಾರೂಢ. ತಾಯಿ ಮಾದೇವಿ ನೀ ಎಲ್ಲ ಅಳ್ಳಕತ್ತಿದಿ, ದುಃಖ ಆಗ್ಯದ ನನಗೂ ಗೊತ್ತದ ಖರೆ ನಿನಗ ನಾ ಬೇಕೇನ ನಿನ್ನ ಮಕ್ಕಳು ಬೇಕಂತೇಳಿ ಸಿದ್ದಾರೂಢ ಕೇಳ್ತಾನಕಿ. ಕೇಳದಕ್ಕರ ಮಾದೇವಿ ಹೇಳ್ತಾಳ. ಏನ್ ಹೇಳ್ಬೇಕು ಒಂದು ತಿಳಿಲಿಲ್ಲ ಮಾದೇವಿಗೆ. ಯಪ್ಪ ಸಿದ್ದಾರೂಢ ನೀವ್ ಗೊತ್ತಂದೆ ನಿನ್ನ ಆಶೀರ್ವಾದ ಇತ್ತಾಗ ಇಂತ 10 ಮಕ್ಕಳು ಹಡಿತೀರಿ ಖರೆ ನನಗ ನನ್ನ ಮಕ್ಕಳು ಬೇಡ, ನೀವ್ ಬೇಕತ್ತೆ ಪಾದದ ಮೇಲೆ ಬಿದ್ದಕ್ಕರ. ಸಿದ್ದಾರೂಢ ಏನ್ ಮಾಡ್ತಾನ? ಮಾದೇವಿ ನಿನ್ನ ಮಕ್ಕಳ ಮನೆಗೆ ಅವ ಹೋಗಿ ಸೌಕರ್ಯ ಹಸ್ತ ತಲೆ ಮೇಗಿಟ್ಟ ಸತ್ತಂತ ಕುಸ್ಕೊಳ ಅವತ್ತು ಎದ್ದು ಕೂತಾವ. ಇದು ಯಾರು? ಗಜೇಂದ್ರಗಡದ ಇತ್ತನ ಗಜೇಂದ್ರಗಡ ಗುರುವಿನ ಶಿಷ್ಯ ಯಾರು? ಸಿದ್ದಾರೂಢ ಮಾಡಿರ್ತಕ್ಕಂತ ಪವಾಡರು. ಸತ್ತಂತ ಮಕ್ಕಳಿಗೆ ಎವಸ್ಕೊಂಡ್ರಶ್ಯಾನ. ಇದು ಹಿಂಗ ಹೆಂಗಪ್ಪ ಅಂತ ಕೇಳಿದ್ರ ಹಿಂಗ ಸತ್ತಂತ ಕೂಸ್ಗಳಿಗೆ ಹೆಂಗ ಭಕ್ತಿ ಮಾಡಿ ಮಾದೇವಿ ಪ್ರಾಣ ಮರಳಿ ಪಡೆದಾಳ. ಹಂಗ ಹೆಣ್ಣು ಮಕ್ಕಳ ಮೇಲೆ ಒಂದು ಸತ್ಯ ಸುಂದರ ಚಾಲೊಂದು ಸರಿಜೋಡಿ ಕಲಾವಂತರ ಮುಂದಿನ ಸಂಧಿಗೆ 100 ಬರ್ತದ. ಕಾಟ ಬಹಳ ಬಿಟ್ಟು ಬಾಯಿ ಹೋಗಿರ್ತದ. ಅದಕ್ಕ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ತಂಗಿ ಮತ್ತ ಮುಂದಿನ ಸಂಧಿಗೆ ಹೆಂಗ ಬರ್ತಾಳ ಬರ್ಲಿ. ಮತ್ತ ಭಗವಂತ ಮಳೆಂಗ್ರ ಎಟ್ಟ ಆಶೀರ್ವಾದ ಕೊಟ್ಟಾನ ಅಷ್ಟು ಹೊತ್ತುಕೊಂಡು ತನ್ನ ಪ್ರತಿಪಾದನೆ ಮಾಡಿ ಶಿಷ್ಯನ ಪಾಠ ಹೆಚ್ಚು ಮಾಡಿ ಮಗಳ ಹತ್ತಿ ಮಾಡುವುದು ಇವತ್ತು ಸಭಾ ಹಿಂಗೆ ಕೂತ್ರ. ಅದಕ್ಕ ಹೆಣ್ಣು ಮಕ್ಕಳ ಮೇಲೆ ಸತ್ಯ ಸುಂದರ ಚಾಲಂದು ತಂಗಿಗೆ ಬಾಳೆ ಕೊಟ್ಟು ಬಿಡು.